ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅಂಬೇಡ್ಕರ್ ಯುವ ಸೇನೆ ಬೀದರ್ ವತಿಯಿಂದ ಬೀದರ್ ವಾರ್ಡ್ ಸಂಖ್ಯೆ 31 ಶಾಪುರ್ ಗೇಟ್ನ ಶಾಖೆ ಉದ್ಘಾಟನೆ ಸಮಾರಂಭ ಹಾಗೂ ಪದಾಧಿಕಾರಿಗಳ ನೇಮಕವನ್ನ ಮಾಡಲಾಯಿತು. ಇನ್ನು ಸಂಘಟನೆ ರಾಜ್ಯಾಧ್ಯಕ್ಷರು ರಾಜ್ಕುಮಾರ್ ಗುಂಡಳ್ಳಿ, ಜಿಲ್ಲಾಧ್ಯಕ್ಷರು ನಿತೇಶ್ ಉಪ್ಪೆ, ಲಕ್ಷ್ಮಣ್ ಚಕ್ರವರ್ತಿ, ಕುಮಾರ್ ಕಾಂತೆ, ನ್ಯೂಟನ್ ಕರ್ಕರೆ, ಲಕ್ಷ್ಮೀಕಾಂತ್ ಬಾಕ್ಸಿಗೇತ್, ಕಿರಣ್ ಬೋದಿ, ಮೀನಾಕ್ಷಿ ಶೆಂಬೆಳ್ಳಿ, ಮಹಾನಂದ ಶಶಿಕಲಾ, ಗ್ರಾಮದ ಗೌರವಾಧ್ಯಕ್ಷರು ರಾಜ್ಕುಮಾರ್ ಕಾಂಬ್ಳೆ, ಅಧ್ಯಕ್ಷರು ಆಕಾಶ್ ಫುಲೇಕರ್, ಉಪಾಧ್ಯಕ್ಷರು ಸುನಿಲ್ ಮೋರೆ, ಉಪಾಧ್ಯಕ್ಷರು ಸಂಜುಕುಮಾರ್ ಮೋರೆ, ಪ್ರಧಾನ ಕಾರ್ಯದರ್ಶಿ ರಂಜಿತ್ ವರ್ಮಾ, ಸಂಘಟನಾ ಕಾರ್ಯದರ್ಶಿ ವಿಠಲ್ ಉಂಟಿ, ಪ್ರಭು ಶರ್ಮಾ, ಖಜಾಂಚಿ ಆಯ್ಕೆಯಾದಂತಹ ಸದಸ್ಯರುಗಳ ಪಟ್ಟಿ, ಸಲಹೆಗಾರರು ಧನರಾಜ್ ಮಾಳ್ಗೆ, ವಿವೇಕ್ ಕಾಶಿತ್, ಪ್ರೇಮ್ ಸೂರ್ಯವಂಶಿ, ಅಜಯ್ ಸತಿವೆ, ಸಾಗರ್ ಚಿಕುರ್ತಿ, ಸಚಿನ್ ಮೋರೆ, ಪ್ರೇಮ್ ಕುಮಾರ್ ಕಾಂಬ್ಳೆ, ಸಂತೋಷ್ ಶಿಂದೆ, ರಾಕೇಶ್ ಶರ್ಮಾ, ರಾಹುಲ್ ಮಾಳ್ಗೆ, ರಾಕೇಶ್ ಭಾಂಗೆ, ಯುವರಾಜ್ ಹಂಗರ್ಗಿ, ರಾಜಶೇಖರ್ ಚಿಂತಲ್ಗಿರ, ಸಿದ್ಧಾರ್ಥ್ ಶರ್ಮಾ, ಆನಂದ್ ಮೋರೆ, ಮಿಥುನ್ ಸೂರ್ಯವಂಶಿ, ಸಂದೀಪ್ ಶಿಂದೆ, ಶಿವಕುಮಾರ್ ಸಿಂಧೆ, ಅಮನ್ ಹೆಗ್ಡೆ, ಶಾಲಿವಾನ್ ಯಾಕತ್ಪುರ್, ಪೃಥ್ವಿರಾಜ್ ನಡ್ವಿನ್ ದೊಡ್ಡಿ, ರೋಷನ್ ಶಿಂದೆ, ರಾಮ್ ಹಂಗರ್ಗಿ, ಉದಯ್ ಕುಮಾರ್, ಕಿರಣ್ ಹೆಗ್ಡೆ, ಸತೀಶ್ ಕುಮಾರ್ ಮೋರೆ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪೆ ನ್ಯೂಸ್. ಜಿಲ್ಲಾಧ್ಯಕ್ಷರು ಇವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮಣ್ ಚಕ್ರವರ್ತಿ ಜಿಲ್ಲಾ ಉಪಾಧ್ಯಕ್ಷರು ಇವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶ್ರೀ ಕುಮಾರ್ ಕಾಂತೆ ಜಿಲ್ಲಾ ಕಾರ್ಯದರ್ಶಿ ಇವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶ್ರೀ ಜ್ಞಾನಿ ಕಟ್ಟೆಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಶ್ರೀ ಲಕ್ಷ್ಮೀಕಾಂತ್ ಬಾಕ್ಸಿಕೇತ್ ಜಿಲ್ಲಾ ಉಪಾಧ್ಯಕ್ಷರು ಇವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ನ್ಯೂಟನ್ ಕರ್ಕರೆ ಜಿಲ್ಲಾ ಕಾರ್ಯದರ್ಶಿ ಇವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ರಾಜ್ಕುಮಾರ್ ಕಾಂಬ್ಳೆ ಗೌರವಾಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಮೀನಾಕ್ಷಿ ಶೆಂಬೆಳ್ಳಿ ಮಹಿಳಾ ಘಟಕದ ಅಧ್ಯಕ್ಷರು, ಫೋಟೋ ಗಾಲಿ ಸಂಗಂ ನಮಾಮಿ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ धम्मं शरणं गच्छामि संघं शरणं गच्छामि द्वितीयमपि बुद्धं शरणं गच्छामि द्वितीयमपि धम्मं शरणं गच्छामि द्वितीयमपि संघं शरणं गच्छामि तृतीयमपि बुद्धं शरणं गच्छामि तृतीयमपि धम्मं शरणं गच्छामि तृतीयमपि संघं शरणं गच्छामि पाणातिपाता वीरमणि सिक्खापदं समादयामि आदिन्नदाना वीरमणि सिक्खापदं समादयामि कामेषु मिच्छाचारा वीरमणि सिक्खापदं समादयामि मुसावादा वीरमणि सिक्खापदं समादयामि
सूरमीरया मजपमादकाण वीरमणि शिखापदं समादयामि साधु 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 बोलो भीमवान की जय। ಹಿಂಗೆ ಕೂಡ್ಬಿಟ್ಟ ಈ ಕಡೆ ಮಾರಿ ಮಾಡಿ ಕೂಡ್ ಇದೀಗ ಎಲ್ಲರೂ ಸ್ವಾಮಿಗಳಾಗಿ ತೀರ್ಥನಾಮ ಪಂಚ ಹೇಳಬೇಕು. ಎಲ್ಲ ಅತಿಥಿಗಳು ನಿಂತಲ್ಲೇ ಮಾಡಬೇಕು ಹಾಗೂ ಎಲ್ಲ ನಮ್ಮ ಒಡೆಯ ಯುವಕರೆಲ್ಲ ಕುಂತಲ್ಲಿ ತೀರ್ಥನ ಪಂಚಲವನ್ನು ಗ್ರಾಮ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅವರು ಬಂದೇನದ ಶಾಲ್ ಹಾಕಿ ಇವ್ರಿಗೇನದ ಬಾರ ಮಾಡ್ಕೊಳ್ಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ಳಲಾಗ್ತದೆ. ಅಂಬೇಡ್ಕರ್ ಯುವ ಸೇನೆ ಶಾಪುರ್ ಗೇಟ್ ವಾರ್ಡ್ ನಂಬರ್ 31ರಲ್ಲಿ 31 ಉದ್ಘಾಟನಾ ಕಾರ್ಯಕ್ರಮ ವಿನಂತಿ. ಅಂಬೇಡ್ಕರ್ ಯುವ ಸೇನೆಗೆ ಅಂಬೇಡ್ಕರ್ ಯುವ ಸೇನೆಗೆ बोलो भीमा भगवान की जय। बोलो भीमा भगवान की जय। तथागत गौतम बुद्ध भगवान की जय। तथागत गौतम बुद्ध भगवान की जय। ಅವರು ಕೂಡ ವಿಠಲ್ ವಂಟೆ ಕಾರ್ಯದರ್ಶಿಗಳು ಇವರಿಗೆ ಜ್ಞಾನಿ ಕಟ್ಟಿ ಮನೆಯನ್ನು ಸನ್ಮಾನ ಮಾಡಿ ಅಂಬೇಡ್ಕರ್ ಯುವ ಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ರಾಜಪ್ಪ ಗುಂಡೇಕರ್ ವಾರ್ಡ್ ಶಾಖೆ ರಚನೆ ಕುರಿತು ಹಾಗೂ ಈ ಒಂದು ಅಧ್ಯಕ್ಷರಾಗಿ ಸುನೀಲ್ ಮೌರ್ಯ ಇವರನ್ನು ಸೇರ್ಪಡೆ ಮಾಡಲಾಗಿದೆ. ಅವರು ಕೂಡ ಲಕ್ಷ್ಮಣ್ ಚಕ್ರವರ್ತಿ ಅವರು ಸನ್ಮಾನ ಮಾಡಬೇಕು. ಹಾಗೂ ಸಂಜೀವ್ ಕುಮಾರ್ ಮೌರ್ಯ ಅವರು ಉಪಾಧ್ಯಕ್ಷರು ಸೇರ್ಪಡೆಯಾಗಿದ್ದಾರೆ. ಇವರಿಗೆ ಏನಾದರೂ ಶಾಲ್ ಹಾಕಿ ಸನ್ಮಾನ ಮಾಡಬೇಕು. ಲಕ್ಷ್ಮಣ್ ಚಕ್ರವರ್ತಿ ಅಧ್ಯಕ್ಷರಂತ ನಿರ್ದೇಶಕರಿಗೆ ಶಾಲೋದಿಸಿ ಸನ್ಮಾನಿಸಬೇಕಾಗಿ ವಿನಂತಿ.
ಅಧ್ಯಕ್ಷರಾದಂಥ ಮಹಾನಂದ ಬೆಳ್ಳೆ ಅವರಿಗೂ ಕೂಡ ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶಶಿಕಲಾ ದರಿ ಇವರಿಗೂ ಕೂಡ ಸನ್ಮಾನಿಸಬೇಕಾಗಿ ವಿನಂತಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ಹಾಗೂ ಉಪಾಧ್ಯಕ್ಷರಾದ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಇರಾನಿ ಕಟ್ಟಿಮನಿ, ಜಿಲ್ಲಾ ಕಾರ್ಯದರ್ಶಿಗಳಾದ ವಿಕ್ರಮ್ ಕಲ್ಕರೆ ಅವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ರಾಜ್ಕುಮಾರ್ ಬಂದವರು ಹಾಗೂ ನಗರ ಅಧ್ಯಕ್ಷರಾದ ಮೀನಾಕ್ಷಿ ಶೆಂಬಳಿ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅದೇ ರೀತಿ ಮಹಿಳಾ ಒಕ್ಕೂಟದ ನಗರ ಶಶಿಕಲಾ ಹಿರಿಯವರು ಬಂದಿದ್ದಾರೆ ಹಾಗೂ ಮತ್ತು ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಮಾನಂದ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಏನದ ಹಾರ್ದಿಕ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ. ಈ ವಾರ್ಡ್ ನಂಬರ್ 31ರಲ್ಲಿ ಶಾಖೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಾಖೆಗಳ ಪದಾಧಿಕಾರಿಗಳ ಹೆಸರುಗಳನ್ನು ಈಗ ನಾನು ಹೇಳ್ತಾ ಇದ್ದೇನೆ. ಒಬ್ಬರು ಹೇಳಿದ ಮಾತಾಡ್ತಾರ, ಅವ್ರು ಬಂದು ನಮ್ಮ ಅಂಬೇಡ್ಕರ್ ಯೋಜನೆಗೆ ಏನಾದರೂ ಸೇರ್ಪಡೆ ಆಗಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಬಂಧುಗಳೇ, ಪ್ರಧಾನ ಕಾರ್ಯದರ್ಶಿಗಳಾಗಿ ಏನದ ನೇಮಕ ಮಾಡಲಾಗಿದ್ದೆವು. ಅವರು ಕುಮಾರ್ ಕಾಂತಿ ಅವರು ಸನ್ಮಾನ ಮಾಡಬೇಕು. ಈ ಕಾರ್ಯಕ್ರಮ ಏನದ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. ಅವರಿಗೂ ಕೂಡ ನ್ಯೂಟನ್ ಗಡ್ಕರಿ ಏನದ ಸನ್ಮಾನ ಮಾಡಬೇಕು ಅಂತ ಈ ಮೂಲಕ प्रेम कुमार सूर्यवंशी, सागर चक्रवर्ती, प्रेम कुमार कांबळे, प्रेम कुमार कांबळे, राकेश शर्मा, राकेश भांगे, भाषकर चिंचलगेरा, आनंद मोरे, संदीप शिंदे, अमन हेगड़े, किरण हेगड़े, रोशन शिंदे, उदय कुमार शिंदे, अजय सतवीर, सचिन मोरे, संतोष शिंदे, राहुल माळगे, युवराज हंगरगी, सिद्धार्थ शर्मा, मिथुन सूर्यवंशी, शिवकुमार शिंदे, शालिवान याकतपूर, पृथ्वीराज नडविंदोटी, राम हंगरगी, सतीश कुमार मोरे, ಇವರೆಲ್ಲರಿಗೆ ಏನದ ಶಾಲ್ ಹಾಕುವ ಮುಖಾಂತರ ಹಾಕುವ ಮುಖಾಂತರ ಅಂಬೇಡ್ಕರ್ ಯೋಜನೆಗೆ ಏನದ ಬರಮಾಡಿಕೊಳ್ಳಿ. ಬೀದರ್ ನಗರದ ಸರ್ಟಿಫಿಕೇಟ್ ವಾರ್ಡ್ ನಂಬರ್ 31ರಲ್ಲಿ ಅಂಬೇಡ್ಕರ್ ಯೋಜನೆ ಘಟಕ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಈ ಗೌರವಾಧ್ಯಕ್ಷರಾಗಿ ರಾಜ್ಕುಮಾರ್ ಕಾಂಬಳೆ ನೇಮಕ ಮಾಡಲಾಗಿದೆ. ಇದೇ ರೀತಿ ಆಕಾಶ್ ಕುಲೇಕರ್ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಸುನಿಲ್ ಮೋರೆ, ಸಂಜೀವ್ ಕುಮಾರ್ ಮೋರೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ರಂಜಿತ್ ವರ್ಮಾ, ಖಜಾಂಚಿ ಪ್ರಭು ಶರ್ಮಾ, ಸಂಘಟನಾ ಕಾರ್ಯದರ್ಶಿಯಾಗಿ ವಿಠಲ್ ವಂಟೆ, ಸಲಹೆಗಾರರಾಗಿ ಧನರಾಜ್ ಮಾಳ್ಗೆ ಅವರನ್ನು ಈ ಶುಭ ಸಂಜೆಯಲ್ಲಿ ಈ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಈ ಸಂಘಟನೆಯ ಉದ್ದೇಶ ಮತ್ತು ಕೆಲಸಗಳೇನೆಂದರೆ, ನಮ್ಮ ಅಂಬೇಡ್ಕರ್ ಯುವ ಸೇನೆಯು ಜನರ
ಸರ್ಕಾರಿ ಸೌಲಭ್ಯಗಳಿಗಾಗಿ ಮತ್ತು ಏನು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದೀವಿ ಹಾಗೂ ಶ್ರೀಮಂತರು ಬಡವರು ಏನದ ಒಬ್ಬರಿಗೊಬ್ಬರು ಏನದ ಸಹಿಸ್ಲಕ್ಕ ಆಗ್ತಾಯಿಲ್ಲ. ಅದೇ ರೀತಿ ಏನದ ಅನೇಕ ಸಮಸ್ಯೆಗಳು ಬೀದರ್ ಜಿಲ್ಲೆಯಲ್ಲಿ ಸಮಸ್ಯೆ ನಿರಂತರ ನಡೆಯುತ್ತಿವೆ ಬಂಧುಗಳೇ. ಆದರೆ ಇವುಗಳಿಗೆ ಕಡಿವಾಣ ಹಾಕಬೇಕಂದರೆ ನಾವು ಹಂತ ಹಂತವಾಗಿ ಹೋರಾಟ ಮಾಡಬೇಕಾಯ್ತದ. ಹೋರಾಟ ಮಾಡಿ ನಾವು ಸರ್ಕಾರ ಗಮನಕ್ಕೆ ಏನದ ತಂದ್ರೆ ನಮ್ಮದು ಏನು ಸಾರ್ವಜನಿಕರದೇನು ಕುಂದುಕೊರತೆ ಇರ್ತಾವ, ಸಮಸ್ಯೆಗಳಿರ್ತಾವ, ವಿದ್ಯಾರ್ಥಿಗಳ ಸಮಸ್ಯೆ ಇರ್ತಾವ, ಹೆಣ್ಮಕ್ಳ ಸಮಸ್ಯೆ ಇರ್ತಾವ, ಹಾಗೂ ನಮ್ಮ ಜನರದ್ದು ಏನು ಭೀ ಸಮಸ್ಯೆ ಇರ್ತಾವ ಅವುಗಳನ್ನು ಸಂಪೂರ್ಣ ಏನದ ನಾವು ಏನದ ಕೆಲಸ ಮಾಡೋಕೆ ನಮ್ಮ ಕೈನಿಂದ ಸಾಧ್ಯ ಆಗ್ತದ. ಅದ್ರ ಸಲುವಾಗಿ ನಮ್ಮ ಹಳ್ಳಿ ಕಡೆ ಅಂಬೇಡ್ಕರ್ ನೀವು ಇವಾಗ ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗೆ ನಾವು ಹೋಗಿ ಕೆಲಸ ಮಾಡಬೇಕಾಗಿದೆ ಅಂಥೇಳಿ ಇವತ್ತು ಈ ಪದಾಧಿಕಾರಿಗಳಿಗೆ ನಾವು ಮೂಲಕ ಹೇಳ್ತೇನೆ ಬಂಧುಗಳೇ. ಯಾಕಂದ್ರೆ ಏನೇ ಓಣಿಯಲ್ಲಿ ಸಮಸ್ಯೆಗಳಾಗ್ತವೆ ಅವು ನಮ್ಗೆ ಗಮನಕ್ಕೆ ನೇರವಾಗಿ ತರ್ರಿ ತಂದ್ರೆ ನಿಮ್ಮ ಸಮಸ್ಯೆಗಳ ಬಗ್ಗೆದಾಗ ಏನದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನದ ತಂದು ಕೂಡಲೇ ಏನದ ನಿಮ್ಮ ಸಮಸ್ಯೆ ಬಗೆಹರಿಸ್ಲಕ್ಕ ಸಂಪೂರ್ಣ ಏನದ ಕೆಲಸ ಮಾಡಿ ಕೊಡುವಂಥ ಏನದ ಆಶ್ವಾಸನೆಯನ್ನು ಕೊಡ್ತೇನೆ ಬಂಧುಗಳೇ. ಹಾಗೂ ಇದೇ ರೀತಿ ಮತ್ತು ಮುಂದೆ ನಮ್ಗೆ ಏನದ ಸವಲತ್ತುಗಳು ಬೇಕಾದ್ರೆ ಈ ಎಲ್ಲ ಏನದ ಆನ್ಲೈನಲ್ಲಿ ಸೇವೆ ದೊರೆಯಲತ್ತಿವೆ ಬಂಧುಗಳೇ. ಆನ್ಲೈನ್ ಸೇವೆ ಏನದ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ಇರುವುದಿಲ್ಲ. ಅದ್ರ ಸಲುವಾಗಿ ಆನ್ಲೈನ್ ಏನು ಸರ್ಕಾರಿ ಸವಲತ್ತುಗಳಿದ್ರೆ ಅವುಗಳೇನದ ನಾವು ಅಂಬೋದು ಜಿಲ್ಲಾ ಮಟ್ಟಕ್ಕೆ ತಿಳಿಸ್ತೇವೆ. ಜಿಲ್ಲಾ ಮಟ್ಟದವ್ರು ತಾಲೂಕಾ ಮಟ್ಟಕ್ಕೆ ಅಂತಾರೆ, ತಾಲೂಕಾ ಮಟ್ಟದವ್ರೆಲ್ಲ ನಗರ ಮತ್ತು ಗ್ರಾಮ ಮಟ್ಟದಲ್ಲಿ ಏನದ ಇವುಗಳೇನೋ ಯೋಜನೆಗಳೇನದ ಕೆಲಸಗಳೇನದ ಮಾಡಬೇಕು. ಅಂಬೇಡ್ಕರ್ ಯೋಜನೆ ಏನದ ಏನೇ ಸಮಸ್ಯೆ ಇದ್ದರೂ ಕೂಡ ಸರ್ಕಾರ ಸವಲತ್ತುಗಳ ನಾವು ಕೂಡ ಈ ಆಗ್ತೇವೆ. ಹಾಗೂ ನಿಮ್ಗೆ ಏನದ ಸಂಪೂರ್ಣ ಏನದ ಯಾವುದೇ ಸಮಯದಲ್ಲಿ ನೀವು ಏನದ ಕೆಲಸ ಕೇಳಿ ನಾವು ನಿಮ್ಮ ಸಮಸ್ಯೆ ಏನದ ಮಾಡ್ಕೊಳ್ಳೋಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಈ ಮೂಲಕ ಹೇಳ್ತೇನೆ. ಈ ಒಂದು ವಾರ್ಷಿಕ ಸಂಘಟನೆ ಸಮಾರಂಭವು ಸಂಗತಿಯೊಂದಿಗೆ ಮುಕ್ತಾಯಗೊಳ್ಳಲಾಗುವುದು. ಎಲ್ಲರೂ ಕೈ ಜೋಡಿಸಿ ಶಾಂತಿ ರೀತಿಯಾಗಿ ಸನ್ನತಿಯನ್ನು ಹೇಳಬೇಕು. ನಾತಿ ಮೇ ಶರಣಂಗಂ ಬುದ್ಧೋ ಮೇ ಶರಣಂಗಂ ಏತೇನ ಸಜ್ಜಾತೇನ ಹೋತು ಮೇ ಜಯ ಮಂಗಲಂ ನಾತಿ ಮೇ ಶರಣಂಗಂ ಧಮ್ಮೋ ಮೇ ಶರಣಂಗಂ ಏತೇನ ಸಜ್ಜಾತೇನ ಹೋತು ಮೇ ಜಯ ಮಂಗಲಂ ನಾತಿ ಮೇ ಶರಣಂಗಂ ಸಂಗೋ ಮೇ ಶರಣಂಗಂ ಏತೇನ ಸಜ್ಜಾತೇನ ಹೋತು ಮೇ ಜಯ ಮಂಗಲಂ ಸಾಧು ಸಾಧು साधु। बोलो भीम भगवान के, बोलो भीम भगवान के। महाकारुणिक तथागत भगवान बुद्ध रहे, महाकारुणिक तथागत भगवान बुद्ध रहे। अंबेडकर युवा सेನೆಗೆ ಜೈ ಭೀಮ್। ನಮ್ಮ ಶಾಪಗೇಟ ಓಣಿಯಲ್ಲಿ ವಾರ ಕಟ್ಟಿಕೊಂಡ ಈ ಒಂದು ಅಂಬೇಡ್ಕರ್ ಯುವ ಸೇನೆಯ ರಚನೆ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರಾದ ನಿತೇಶ್ ಅವರು ಕೂಡ ಸಹಜರಾಗಿ ಸ್ವಲ್ಪ ಇದು ನಮ್ಮ ಸಂಘಟನೆಯ ರೂಪುರೇಷೆಗಳು ಹೇಳೋಕ್ಕಾಗಿ ವಿನಂತಿ. ಕೊನೆಯದಾಗಿ ನಮ್ಮ ಅಂಬೇಡ್ಕರ್ ಯುವ ಸೇನೆಯ ಎಲ್ಲ ಬಂದ
ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ಈ ಒಂದು ನಮ್ಮ ಶಾಪುರ್ ಗೇಟ್ ಓಣಿಯಲ್ಲಿ ನಮ್ಮ ಒಂದು ಈ ಅಂಬೇಡ್ಕರ್ ಯುವ ಸೇನೆಯು ರಚನೆ ಗ್ರಾಮ ಶಾಖೆಯು ರಚನೆ ಆಗಿದೆ. ಈ ಒಂದು ಗ್ರಾಮ ಶಾಖೆ ರಚನೆ ಮಾಡಲು ಉದ್ದೇಶ ಏನೆಂದ್ರೆ ನಮ್ಮ ಒಂದು ಈ ದಲಿತರ ಮೇಲೆ ಭಾಳಷ್ಟು ಇತ್ತೀನ ದಿನಗಳಲ್ಲಿ ಅನ್ಯಾಯವಾಗುತ್ತಿದೆ. ಆದ ಕಾರಣ ಅದನ್ನು ಮೆಟ್ಟಿಸಲು ನಾವು ಭಾಳ ಸಂಘಟನೆಯಲ್ಲಿ ತೊಡಗಿದರೆ ಮಾತ್ರ ಒಂದು ನಮಗೆ ಅದರ ರಕ್ಷಣೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ನಾವು ಇಲ್ಲಿ ಒಂದು ಶಾಪುರ್ ಗೇಟಿನ ಓಣಿಯಲ್ಲಿ ನಮ್ಮ ಒಂದು ಗ್ರಾಮ ಶಾಖೆಯನ್ನು ರಚಿಸಿಕೊಂಡು ನಮ್ಮ ಓಣಿಯಲ್ಲಾಗಲಿ ಯಾವುದೇ ಸರ್ಕಾರಿ ಸವಲತ್ತುಗಳು ಮತ್ತು ದಲಿತರ ಮೇಲೆ ಅನ್ಯಾಯ ಆದಂಥ ಎಲ್ಲ ಒಂದು ಇದರ ಉದ್ದೇಶವಾಗಿ ನಮ್ಮ ಈ ಒಂದು ಗ್ರಾಮ ಶಾಖೆಯನ್ನು ರಚನೆ ಮಾಡಿತ್ತು. ಈ ಒಂದು ಗ್ರಾಮ ಶಾಖೆಯ ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ ತುಂಬ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ರಂಜಿತ್ ವರ್ಮಾ, ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಅಂಬೇಡ್ಕರ್ ಯುವ ಸೇನೆ ಬೀದರ್ ನಗರದ ವಾರ್ಡ್ ನಂಬರ್ 31ರಲ್ಲಿ ಬೀದರ್ ನಗರ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಉದ್ಘಾಟನೆ ಮಾಡುವ ಉದ್ದೇಶವೇನೆಂದರೆ ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದಿನನಿತ್ಯ ದೌರ್ಜನ್ಯಗಳನ್ನು ಕಡಿವಾಣ ಹಾಕಬೇಕಾದರೆ ನಾವು ಬೀದರ್ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಿಗೆ ಹೋಗಿ ಮತ್ತು ಪ್ರತಿ ಗ್ರಾಮಗಳ ಹೋಬಳಿ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಬೇಕಾಗಿದೆ. ಬಂಧುಗಳೇ, ಇವತ್ತಿನ ಮೂಲಕ ನಾವು ಪ್ರತಿ ಹಳ್ಳಿಗಳಿಗೆ ನಾವು ಹೋಗಿ ನಾವು ಗ್ರಾಮ ಮಟ್ಟದಲ್ಲಿ ಸಂಘಟನೆ ಬೆಳೆಸಬೇಕಾಗ್ಯದ. ಬೆಳೆಸಿದ್ರೆ ನಾವೇನದ ಶಕ್ತಿ ಬಲಿಷ್ಠರಾದರೆ ನಮ್ಮ ಮೇಲೆ ದೌರ್ಜನ್ಯ ಕಡಿವಾಣ ಹಾಕಲು ನಮಗೇನದ ಸಹಾಯ ಆಗುತ್ತದೆ ಬಂಧುಗಳೇ. ಅದ್ರ ಸಲುವಾಗಿ ಇವತ್ತು ಅಂಬೇಡ್ಕರ್ ಯುವ ಸೇನೆ ನಮ್ಮ ನಡೆ ಹಳ್ಳಿ ಕಡೆ ಎಂಬ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಹಳ್ಳಿಗೆ ನಾವು ಶಾಖೆಗಳನ್ನು ಉದ್ಘಾಟನೆ ಮಾಡಿ ನಮ್ಮ ಸರ್ಕಾರದ ಸವಲತ್ತುಗಳೇನದ ನಮ್ಮ ಜನರಿಗೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾಯಿಲ್ಲ. ಇವತ್ತು ನಾಳೆ ಸುಳ್ಳು ಜಾತಿ ಪ್ರಮಾಣ ಏನು ತೆಗೆದುಕೊಂಡು ನಮ್ಮದು ದಲಿತರದ್ದು ಏನು ಸವಲತ್ತುಗಳೆಲ್ಲ ಪಡೆದುಕೊಳ್ತಾ ಇದ್ದಾರೆ. ಅಂಥ ಏನು ವ್ಯಕ್ತಿಗಳಿದ್ದಾರೆ ಅಂಥವ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗ್ಯದ. ನಾವು ಬಲಿಷ್ಠ ಹೋರಾಟ ಮಾಡಬೇಕಾದ್ರೆ ನಮ್ಮದು ದಲಿತರದ್ದು ನಮ್ಮ ಹೋರಾಟಗಳ ಬಗ್ಗೆ, ರೂಪುರೇಷೆಗಳ ಬಗ್ಗೆ ಮತ್ತು ಸಾರ್ವಜನಿಕರ ಹಕ್ಕುಗಳ ಬಗ್ಗೆ ಅಂಬೇಡ್ಕರ್ ಯುವ ಸೇನೆ ನಿರಂತರವಾಗಿ ಈ ಬೀದರ್ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಬಂದಿದೆ ಬಂಧುಗಳೇ. ಮತ್ತು ಮುಂದೆ ಕೂಡ ಹಳ್ಳಿಗಳಿಗೆ ಹೋಗಿ ಜನರ ಹಕ್ಕಿಗಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಬಂಧುಗಳೇ. ಜೈ ಭೀಮ್, ನಮೋ ಬುದ್ಧಾಯ. ನನ್ನ ಹೆಸರು ರಾಜ್ಕುಮಾರ್ ಗುನಳ್ಳಿ, ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ. ಭೀಮ್ರಾವ್ ಬರ್ರಿ ಇಲ್ಲಿ ಎಲ್ಲ ದೂರದಿಂದ ರಾಟಿಗಳು. ಜೈ ಹೊಟ್ರು ಅಂಬೇಡ್ಕರ್ ಯುವ ಸೇನೆಗೆ, ಅಂಬೇಡ್ಕರ್ ಯುವ ಸೇನೆಗೆ. ಅಲ್ಲಿ ಪೂಜೆ ಎಲ್ಲ ಇಲ್ಲ.